ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ರೂಪ. ಇದೇನಪ್ಪ ಇದು ಫಸ್ಟ್ ಸ್ಟಾರ್ಟಿಂಗ್ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದಂಗೆ ಕ್ಯಾಬೇಜನ್ನು ಹೆಚ್ಚುತ್ತಾ ಇರೋ ವಿಡಿಯೋ ಆಗ್ತಾ ಇದ್ದಾರೆ. ಏನು ರೆಸಿಪಿ ಮಾಡ್ತಾ ಇದ್ದಾರೆ ಅಂತ ತುಂಬ ಯೋಚನೆ ಮಾಡಬೇಡಿ. ಸೊ ನಾನಿವತ್ತು ಮಾಡ್ತಾ ಇದ್ದೀನಿ ವೆಜ್ ಫ್ರೈಡ್ ರೈಸ್. ಸೊ ಅದಕ್ಕೋಸ್ಕರ ಏನೆಲ್ಲ ತೊಗೊಂಡಿದ್ದೀನಿ ಅಂತ ನಾನು ಒಂದು ಸಣ್ಣ ಕ್ಲಿಪ್ ತೊಗೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇಲ್ಲಿ ನಾನು ಒಂದು 2-3 ಬ್ಯಾಡಗಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಅದನ್ನು ಒಂದು ಬ್ಯಾಡಗಿ ಮೆಣಸಿನ್ಕಾಯಿನಲ್ಲಿ 2 ಭಾಗ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಹಾಗೆಯೇ 2-3 ಅಥವಾ 4-5 ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಹಾಗೆಯೇ 2-3 ಮೀಡಿಯಮ್ ಸೈಜ್ ಈರುಳ್ಳಿ, ಹಾಗೆ ಒಂದು ಕ್ಯಾಪ್ಸಿಕಮ್, ಸ್ವಲ್ಪ ಕರಿಬೇವು. ನಂತರ ಇಲ್ಲಿ ತರಕಾರಿ ಐಟಮ್ ಅಂತ ಬಂದರೆ ನೀವು ಯಾವ ತರಕಾರಿ ಬೇಕಾದರೂ ತೊಗೊಬೋದು. ನಾನಿಲ್ಲಿ ಸ್ವಲ್ಪ ಬೀನ್ಸ್ ತೊಗೊಂಡಿದ್ದೀನಿ, ಕ್ಯಾರೆಟ್ ತೊಗೊಂಡಿದ್ದೀನಿ, ಸ್ವಲ್ಪ ಕ್ಯಾಬೇಜ್ ತೊಗೊಂಡಿದ್ದೀನಿ, ಹಾಗೆಯೇ ಟೊಮೆಟೊ ತೊಗೊಂಡಿದ್ದೀನಿ 2. ಸೊ ನೀವು ಯಾವ ಥರ ತರಕಾರಿ ತೊಗೊಂಡ್ರು ವೆಜ್ ಫ್ರೈಡ್ ರೈಸ್ ಅಂದ್ರೇ ತರಕಾರಿ ಎಲ್ಲ ಮಿಕ್ಸ್ ಮಾಡೋವಂಥ ಫ್ರೈಡ್ ರೈಸು. ಸೊ ಅದಕ್ಕೋಸ್ಕರ ನಾನಿಲ್ಲಿ ಬರೀ ಕ್ಯಾಬೇಜ್, ಬೀನ್ಸ್ ಹಾಗೆಯೇ ಕ್ಯಾರೆಟ್ ಇಷ್ಟನ್ನೇ ಮಾತ್ರ ತೊಗೊಂಡಿದ್ದೀನಿ ತರಕಾರಿ ಐಟಮ್ ಅಂತ. ಸೊ ಇಲ್ಲಿ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ 2-3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಹಾಗೆ ಸಾಸಿವೆ ಜೀರಿಗೆನ ಹಾಕ್ಕೊತಾ ಇದ್ದೀನಿ. ಅದು ಹಾಕ್ಕೊಂಡ ನಂತರ ಸ್ವಲ್ಪ ಚಿಟಪಟ ಅಂತ ಸಿಡಿಯೋಕ್ಕೆ ಸ್ಟಾರ್ಟ್ ಮಾಡಿದಾಗ ಈ ಟೈಮಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಿರೋಂಥ ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ ಹಸಿರು ಮೆಣಸಿನ್ಕಾಯಿ. ಈ ಟೈಮಲ್ಲಿ ನೀವು ಒಂದು ಸ್ವಲ್ಪ ಎಣ್ಣೆಯಿಂದ ದೂರ ಇರಿ. ಬಾಣಲಿಲಿ ಏನು ಮಾಡ್ತಾಯಿದ್ದೀರಾ ನೀವು ಆ ಟೈಮಲ್ಲಿ ಸ್ವಲ್ಪ ದೂರ ಇರಿ ಅಂತ ಹೇಳ್ತೀನಿ. ಯಾಕಂದರೆ ಮುಖಕ್ಕೆಲ್ಲ ಆರೋವಂಥ ಚಾನ್ಸಸ್ ಇರುತ್ತೆ. ನಾವೇನೋ ಒಂದು ಮಾಡೋಕ್ಕೋಗಿ ಕೈ ಬಾಯಿ ಎಲ್ಲ ಸುಟ್ಕೊಂಡು ಅನ್ನೋ ಥರ ಆಗೋದು ಬೇಡ, ಅದಕ್ಕೋಸ್ಕರ ದೂರ ಇರಿ. ನಂತರ ಇಲ್ಲಿ ಹೆಚ್ಚಿಟ್ಕೊಂಡಿರೋ ಅಂಥ ಕ್ಯಾಪ್ಸಿಕಮ್ನು ಕೂಡ ಹಾಕ್ಕೊತಾ ಇದ್ದೀನಿ. ಇದು ಸ್ವಲ್ಪ ಮೆತ್ತಗಾಗಕ್ಕೆ ಬಿಡಬೇಕು. ಆಮೇಲೆ ನಾವು ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಕೂಡ ಹಾಕ್ಕೊತಾ ಇದ್ದೀನಿ. ಈ ಎರಡೂ ಏನಾಗಬೇಕು ಅಂದರೆ ಕ್ಯಾಪ್ಸಿಕಮ್ ಹಾಕಿರೋದು ಸ್ವಲ್ಪ ಮೆತ್ತಗಾಗಬೇಕು, ಹಾಗೆ ಈರುಳ್ಳಿ ಸ್ವಲ್ಪ ಹೊಂಬಣ್ಣ ಬರಬೇಕು. ಅಲ್ಲಿ ತನಕ ನೀಟಾಗಿ ಮಿಕ್ಸ್ ಮಾಡ್ಕೊತ ಫ್ರೈ ಮಾಡ್ಕೊಳ್ಳೋಣ. ನಾವು ಎಷ್ಟು ನೀಟಾಗಿ ಮಾಡ್ಕೊತೀವಿ, ಎಲ್ಲ ಹಾಕೋದಲ್ಲ ಮುಖ್ಯ, ಅದು ಹಂತವಾಗಿ ಒಂದು ಬೆಂದ ಮೇಲೆ ಇನ್ನೊಂದು ಹಾಕ್ಕೊಳ್ಳೋದು. ಈ ಥರ ಹಂತವಾಗಿ ಮಾಡಿದ್ರೇ ಅಡುಗೆ ಟೇಸ್ಟ್ ಬರೋದು. ಎಲ್ಲ ಮಿಕ್ಸಲ್ಲಿ ಹಾಕಿದ್ರೆ ಏನು ಟೇಸ್ಟ್ ಬರುತ್ತೆ ಅಲ್ಲ. ಇವಾಗ ನೋಡ್ತಾ ಇರ್ಬೋದು, ಇವಾಗ ಸ್ವಲ್ಪ ಫ್ರೈ ಆಗಿದೆ. ಈ ಥರ ಎಲ್ಲ ಫ್ರೈ ಮಾಡ್ಕೊಂಡ ನಂತರ ಅದನ್ನು ನೀಟಾಗಿ ಈಗ ಹೊಂಬಣ್ಣ ಬರೋ ತನಕ ಫ್ರೈ ಮಾಡ್ಕೊಬೇಕು. ಈ ಥರ ಫ್ರೈ ಮಾಡ್ಕೊಬೇಕು. ಈ ಥರ ಮಾಡ್ಕೊಂಡ್ರೇ ಟೇಸ್ಟ್ ಚೆನ್ನಾಗಿರೋದು. ಕೆಲವೊಬ್ರು ಅಂದ್ಕೊತಾರೆ ಈ ವೆಜ್ ಫ್ರೈಡ್ ರೈಸ್ ಮಾಡಬೇಕು ಅಂದರೆ ತುಂಬಾ ಇಂಗ್ರೀಡಿಯೆಂಟ್ಸ್ ಬೇಕು, ಅದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ಅಂತ ಎಲ್ಲ ಯೋಚನೆ ಮಾಡ್ತಾರೆ. ಸೊ ನಾನು ಇವತ್ತು ಹೋಮ್ ಮೇಡಲ್ಲಿ ಅಡುಗೆ ಮನೆಯಲ್ಲಿ ಸಿಗೋವಂಥ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ವೆಜ್ ಫ್ರೈಡ್ ರೈಸ್ ಮಾಡೋದು ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ಸಿಂಪಲ್ ಆಗಿರೋವಂಥ ರೆಸಿಪಿ, ಹಾಗೆ ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸಿ ಮಾಡೋವಂಥ ರೆಸಿಪಿ. ಬಟ್ ಟೇಸ್ಟ್ ಏನು ಕಡಿಮೆ ಇರಲ್ಲ, ಅಷ್ಟು ಸೂಪರಾಗಿರುತ್ತೆ. ಈಗ ನಾನು 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಇದರ ಹಸಿ ವಾಸನೆ ಹೋಗಬೇಕು, ಆ ಥರ ಫ್ರೈ ಮಾಡ್ಕೊಬೇಕು. ನಂತರ ಈ ಟೈಮಲ್ಲಿ ನಾನು ಹೆಚ್ಚಿಟ್ಟಿರೋವಂಥ ಟೊಮೆಟೊನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇದನ್ನು ಹಾಕೊಂಡ್ಮೇಲೆ ಸ್ವಲ್ಪ ಫ್ರೈ ಆಗೋ ತನಕ ಬಿಡಬೇಕು. ಅದು ಸ್ವಲ್ಪ ಮೆತ್ತಗಾಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಬೇಕು. ಇದು ಏನಂದರೆ ತರಕಾರಿ ಒಟ್ಟಿಗೆ ಹಾಕಿದರೆ ಅದು ಟೊಮೆಟೊ ಏನಿದೆ ನೋಡ್ಲಿಕ್ಕೆ ಅಷ್ಟೇ ಸಾಫ್ಟ್ ಥರ ಕಾಣಿಸುತ್ತೆ. ಬಟ್ ತರಕಾರಿ ಎಲ್ಲ ಜೊತೆಗೆ ಹಾಕಿದರೆ ಅದೇನಾಗುತ್ತೆ, ಗಟ್ಟಿಯಾಗೆ ಉಳ್ಕೊಂಡ್ಬಿಡುತ್ತೆ. ಅದು ಮ್ಯಾಶ್ ಆಗೋ ಥರ ಬೇಯಲ್ಲ. ಅದಕ್ಕೋಸ್ಕರ ಅದು ಮ್ಯಾಶ್ ಆಗೋ ಥರ ಬೇಯಬೇಕು ಅಂದರೆ ಸ್ವಲ್ಪ ಚಿಟಿಕೆ ಅಷ್ಟು ಅಂತ ಹೇಳ್ತಾರಲ್ವ, ಅಷ್ಟು ಉಪ್ಪನ್ನು ಹಾಕ್ಕೊಬೇಕು. ಅಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಕೊಡೋಣ. ಒಂದು ನಿಮಿಷ ನೀಟಾಗಿ ಮಿಕ್ಸ್ ಕೊಡೋಣ. ಹಂತವಾಗಿ ಒಂದೊಂದೇ ಬೇಯಿಸ್ಕೊಂಡು ಬಂದ್ರೇ ಚೆನ್ನಾಗಿರುತ್ತೆ. ಅದು ಯಾವ ಟೈಮಲ್ಲಿ ಹಾಕಬೇಕು, ಏನು ಮಾಡಬೇಕು ಅನ್ನೋದು ಫುಲ್ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ. ಸೊ ಈ ಟೈಮಲ್ಲಿ ನಾವು ಹೆಚ್ಚಿಟ್ಟಿರೋಂಥ ಬೀನ್ಸ್ ಹಾಕ್ಕೊತಾ ಇದ್ದೀನಿ, ಹಾಗೆಯೇ ಕ್ಯಾರೆಟ್ನು ಕೂಡ ಹಾಕ್ಕೊತಾ ಇದ್ದೀನಿ. ಕ್ಯಾರೆಟ್ ಮತ್ತು ಬೀನ್ಸ್ ಹಾಕೊಂಡ ನಂತರ ನೀಟಾಗಿ ಮಿಕ್ಸ್ ಮಾಡೋಣ. ಅದು ಯಾವ ರೀತಿ ಅಂದರೆ ಫುಲ್ಲು ಬೇಯಲಿಕ್ಕೂ ಬಿಡಬಾರ್ದು. ಪೂರ್ತಿ ಬೆಂದೋಗ್ಬಿಟ್ರೆ ತರಕಾರಿ ಐಟಮ್ಸ್ ಎಲ್ಲ ಪೂರ್ತಿ ಬೆಂದೋಗ್ಬಿಟ್ರೆ ಅದು ಪಲಾವ್ ರೆಸಿಪಿ ಆಗೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಏನಂದರೆ ಇವಾಗಲೇ ನಾವು ಕ್ಯಾಬೇಜ್ನ ಆ್ಯಡ್ ಮಾಡೋಂಗಿಲ್ಲ. ಯಾಕಂದರೆ ಕ್ಯಾಬೇಜ್ ಅಂದರೆ ಸ್ವಲ್ಪ ತೆಳುವಾಗಿ ಬಂದಿರೋದ್ರಿಂದ ಅದು ಬೇಗ ಬೆಂದೋಗ್ಬಿಡುತ್ತೆ. ಅದಕ್ಕೋಸ್ಕರ ಇವಾಗ ಬೀನ್ಸ್ ಮತ್ತು ಕ್ಯಾರೆಟ್ ಎರಡನ್ನೇ ಹಾಕಿ ಒಂದು ಪ್ಲೇಟ್ನ ಮುಚ್ಚಿ 1 ನಿಮಿಷ ಗಂಟ ಬೇಯಿಸ್ಕೋಬೇಕು. ನಂತರ ಈ ಟೈಮಲ್ಲಿ ನಾನು ಕ್ಯಾಬೇಜ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಕ್ಯಾಬೇಜ್ ಹಸಿ ಸ್ಮೆಲ್ ಇದ್ದಾಗ ಒಂಥರ ಸ್ಮೆಲ್ ಬರುತ್ತೆ. ಹಸಿಯಾಗಿದ್ದಾಗ ಅದನ್ನು
ಒಗ್ಗರಣೆ ಒಳಗಡೆ ಹಾಕ್ಕೊಂಡು ಅಂದರೆ ತರಕಾರಿ ಒಳಗಡೆ ಹಾಕಿ ಮಿಕ್ಸ್ ಕೊಡ್ಬೇಕಾದ್ರೆ ಅದು ಬೇಯುವಾಗ ಇರುತ್ತಲ್ವ, ಸೊ ಆ ಫ್ಲೇವರ್ ಒಂಥರ ಚೆನ್ನಾಗಿರುತ್ತೆ. ಸೊ ಇದು ಆಗಲಿ ಫುಲ್ ಬೆಂದು ಎಲ್ಲ ರೆಸಿಪೀಸ್ ಎಲ್ಲ ಮಾಡಾದಮೇಲೆ ನಾವಿಲ್ಲಿ ಕ್ಯಾಬೇಜ್ ಹಾಕಿದ್ದೀವಿ ಅನ್ನೋದೇ ಗೊತ್ತಾಗೋಲ್ಲ, ಅಷ್ಟು ಚೆನ್ನಾಗಿ ಬಂದಿರುತ್ತೆ ಫ್ಲೇವರು ಬೆಂದ ಮೇಲೆ. ಸೊ ಇದೆಲ್ಲ ಹಾಕಿದ ಮೇಲೆ ನೀಟಾಗಿ ಮಿಕ್ಸ್ ಕೊಡಬೇಕು, ಒಳ್ಳೆ ಮಿಕ್ಸ್ ಕೊಡೋಣ ಇದಕ್ಕೆ. ಇದು ಮಿಕ್ಸ್ ಮಾಡ್ತಾನೆ ಅರ್ಧಂಬರ್ಧ ಬೇಯಿಸ್ಕೊಬೇಕು, ಫುಲ್ ಬೇಯಿಸ್ಕೊಳಕ್ಕೆ ಹೋಗಬೇಡಿ, ಅರ್ಧಂಬರ್ಧ ಬೇಯಿಸ್ಕೊಂಡ್ರೇ ಅದು ಫ್ರೈಡ್ ರೈಸ್ ಅಂತ ಅನಿಸ್ಕೊಳ್ಳೋದು. ಈ ಟೈಮಲ್ಲಿ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ, ಯಾಕಂದರೆ ರೈಸ್ ಹಾಕ್ಕೊಂಡಾಗ ಎಷ್ಟು ಬೇಕೋ ಅಷ್ಟನ್ನು ಉಪ್ಪನ್ನು ಇವಾಗಲೇ ಹಾಕ್ಕೊತಾ ಇದ್ದೀನಿ. ನಂತರ 1 ಸ್ಪೂನಷ್ಟು ಪೆಪ್ಪರ್ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ. ನಂತರ 1 ಸ್ಪೂನಷ್ಟು ಚಿಲ್ಲಿ ಪೌಡರ್, 1 ಸ್ಪೂನ್ ಗರಂ ಮಸಾಲ. ಹಾಗೆ ಆಪ್ಷನಲ್ ಬಂದು ಇದು ನಿಮ್ಗೆ ಬೇಕಿದ್ದರೆ ಹಾಕೊಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಇದೊಂದು ಆಪ್ಷನಲ್ಲು, ನಾನು ಕಲರ್ಗೆ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ 1 ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕಿದ್ರೆ ಹಾಕೊಬೋದು, ಇಲ್ಲಾಂದರೆ ಬೇಡ ಸ್ಕಿಪ್ ಮಾಡ್ಬೋದು. ಸೊ ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಕೊಡೋಣ. ಇದು ಮಸಾಲ ಜೊತೆ ತರಕಾರಿ ಎಲ್ಲ ಬೇಯ್ತಾ ಇದ್ದರೆ ಅದು ಫ್ಲೇವರ್ ಗಮ್ ಅಂತ ಬರ್ತಾ ಇರುತ್ತಲ್ವ, ಸೊ ಆ ಸ್ಮೆಲ್ ತಗೊಳ್ಳಿಕ್ಕೆ ಒಂದು ಟೇಸ್ಟ್. ಸ್ಟವ್ ಮುಂದೆ ನಿಂತಿರುವಾಗ ಲವ್ವಿಂದ ಕುಕ್ ಮಾಡಿ, ಸಿಂಪಲ್ಲಾಗಿರೋ ಅಡುಗೆನೂ ಕೂಡ ಸೂಪರಾಗಿ ಬರುತ್ತೆ ಅಂತ ನಮ್ಮ ಪ್ರಭು ಶೆಟ್ಟಿ ಅವರು ಹೇಳೋವಂಥ ಡೈಲಾಗ್ನ ನಾನು ಕೂಡ ಹೇಳ್ತೀನಿ. ಯಾಕಂದರೆ ಇದನ್ನು ಮಾಡಿದ ಮೇಲೆ ನನಗೆ ನಿಜವಾಗ್ಲೂ ಗೊತ್ತಾಗಿತ್ತು, ನಾವು ಸ್ಟವ್ ಮುಂದೆ ನಿಂತಿದ್ದಾಗ ಲವ್ವಿಂದ ಕುಕ್ ಮಾಡಬೇಕು ಅಂತ. ಯಾಕಂದರೆ ಆವಾಗಲೇ ಅದು ಟೇಸ್ಟ್ ಸೂಪರಾಗಿ ಬರೋದು. ಸೊ ಈ ಟೈಮಲ್ಲಿ ನಾನು ಉಳ್ಕೊಂಡಿರೋಂಥ ರೈಸ್ ಹಾಕ್ಕೊತಾ ಇದ್ದೀನಿ. ರೈಸ್ನ ನೀವು ಆವಾಗ ಫ್ರೆಶ್ ಆಗಿ ಮಾಡ್ಬೋದು, ಇಲ್ಲ ಉಳ್ಕೊಂಡಿರೋಂಥ ರೈಸ್ನೇ ಹುಡಿಯಾಗಿ ಉದ್ರಾಗಿ ಬರೋ ಥರ ಮಾಡ್ಕೊಬಿಟ್ಟು ಅದನ್ನು ಕೂಡ ಆ್ಯಡ್ ಮಾಡ್ಬೋದು. ನಾನಿಲ್ಲಿ ಬೆಳಗ್ಗೆ ಮಾಡಿದ ರೈಸ್ ಇತ್ತು, ಅದಕ್ಕೋಸ್ಕರ ಮಧ್ಯಾಹ್ನಕ್ಕೆ ಫ್ರೈಡ್ ರೈಸ್ ಮಾಡ್ಕೊತಾ ಇದ್ದೀನಿ. ಅದಕ್ಕೋಸ್ಕರ ನಾನು ಬೆಳಗ್ಗೆ ರೈಸ್ನೇ ಇದಕ್ಕೆ ಮಿಕ್ಸ್ ಮಾಡಿ ಹಾಕಿದ್ದೀನಿ. ಇದೆಲ್ಲ ಹಾಕಿದ ಮೇಲೆ ನೀಟಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡೋಣ. ಇವಾಗ ನೋಡ್ತಾ ಇದ್ದೀರಾ, ನಾನು ಈಗ ಒಂದು ಪ್ಲೇಟ್ಗೆ ಸರ್ವ್ ಮಾಡಿ ಇಟ್ಕೊಂಡಿದ್ದೀನಿ. ಯಾವ ರೀತಿ ಕಾಣಿಸ್ತಾ ಇದೆ ಇದು ಅಂತ. ಇದು ಫ್ರೈಡ್ ರೈಸ್ ಅಂತ ನಮಗೇ ಡೌಟ್ ಆಗಬೇಕು, ಆ ಥರ ಮಾಡ್ಕೊಂಡಿದ್ದೀನಿ ನಾನು. ಟೇಸ್ಟ್ ನೋಡೋಣ, 1 ಸ್ಪೂನ್ ತೊಗೊಂಡು ಟೇಸ್ಟ್ ನೋಡೋಣ ಅಂತ 1 ಸ್ಪೂನ್ನ ಬಾಯಿಗೆ ಇಟ್ಕೊಂಡೆ. ಬಟ್ ನನಗೆ ಯಾಕೋ ಇನ್ನೂ ಚೆನ್ನಾಗಿದೆ ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಇನ್ನೂ 2 ಸ್ಪೂನ್ನ ತಿಂದೆ. ಟೇಸ್ಟ್ ಮಾತ್ರ ನಿಜವಾಗ್ಲೂ ಅಮೇಝಿಂಗ್ ಆಗಿತ್ತು. ಏನಂದರೆ ಇದು ಬಿಸಿ ಇದ್ದಾಗಲೇ ತಿನ್ನಬೇಕು, ಯಾರೇ ಬರಲಿ ಏನೇ ಬರಲಿ. ಅರ್ಜೆಂಟಾಗಿ ಅದು ತಕ್ಷಣಕ್ಕೆ ಯಾರಾದರೂ ರಿಲೇಷನ್ಸ್ ಬಂದರು ಅಂದರೆ, ನಾವು ಸಾಂಬಾರು ರೆಸಿಪಿನ ಮಾಡಿಲ್ಲ ಅಂದರೆ, ಸಾಂಬಾರು ಮಾಡಿಲ್ಲ ಅಂದರೆ, ಈ ಥರ ತರಕಾರಿ ಇದ್ದು ರೈಸ್ ಇದ್ದು ಏನಾದರೂ ಇದ್ದರೆ ನಾವು ತಕ್ಷಣಕ್ಕೆ ಫ್ರೈಡ್ ರೈಸ್ನ ಮಾಡಿಕೊಟ್ರೆ ಅವರು ಸೂಪರಾಗಿ ತಿಂತಾರೆ. ಟೇಸ್ಟ್ ಕೂಡ ಅಮೇಝಿಂಗ್ ಆಗಿದೆ ಅಂತ ಹೇಳ್ತಾರೆ ಕೂಡ. ಸೊ ನನಗಂತೂ ಇದು ಸೂಪರ್ ಟೇಸ್ಟ್ ಕೊಡ್ತು. ಸೊ ಅದಕ್ಕೋಸ್ಕರ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಹಾಗೆಯೇ ಒಂದು ಹೈಪ್ ಆಪ್ಷನ್ ಇದೆ ಕೂಡ, ಹೈಪ್ ಕೂಡ ಮಾಡಿ. ಥ್ಯಾಂಕ್ ಯು.